ನನ್ನ ಹೆಸರು ಗೀತಾ ಆರ್ ದೇವಾಂಗಮಠ. ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ನಾನು ಕರ್ತವ್ಯವನ್ನು ಸಲ್ಲಿಸುತ್ತಿದ್ದೇನೆ. ಗದಗ ಶಹರದಲ್ಲಿ ಕರ್ತವ್ಯ ಸಲ್ಲಿಸುತ್ತಿದ್ದೇನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆಯಿಂದ ಮಾಡಿದ ಎಲ್ಲ ಕಾರ್ಯಗಳು ಉತ್ತಮವಾಗಿ ಫಲವನ್ನು ನೀಡುತ್ತವೆ. ಒಂದು ಕಡೆ ವಿವೇಕಾನಂದರು ಹೇಳುತ್ತಾರೆ, ಓ ಶ್ರದ್ಧೆ, ನೀನಿದ್ದರೆ ನಾ ಗೆದ್ದೆ, ನೀ ಇಲ್ಲದಿದ್ದರೆ ನಾನು ಬಿದ್ದೆ. ಶ್ರದ್ಧೆಯಿಂದ ಮಾಡಿದ ಎಲ್ಲ ಕಾರ್ಯಗಳು ಉತ್ತಮವಾಗಿ ಫಲವನ್ನು ನೀಡುತ್ತವೆ ಎನ್ನುವುದಕ್ಕೆ ನಮ್ಮ ಧ್ಯಾನವೇ ಸಾಕ್ಷಿ. ಏನೆಂದರೆ ನನಗೆ ಇದು ಧ್ಯಾನದ ಗುರುಗಳಂತ ಅನ್ಬೋದು. ನನ್ನ ಸಹೋದರಿಯಾದ ವಿದ್ಯಾ ಏನು ಮಾಡಿದ್ಲು, ಒಂದು ಸರ್ತಿ ನಂಗೆ ಭೇಟಿ ಆದಾಗ ನಾನು ಆಕೆಗೆ ನನ್ನ ಪ್ರಾಬ್ಲಮನ್ನು ಹೇಳ್ಕೊಂಡೆ. ಹೇಳಿದ್ಕೊಂಡು ಆ ವಿದ್ಯಾ ಏನಂತ ಹೇಳಿದ್ಲಂದ್ರೆ, ಈಗ ನಾನೊಂದು ಮಾಹಿತಿ ಹೇಳ್ತೀನಿ, ಆ ಮಾಹಿತಿ ನೀನು ಲಕ್ಷವಿರಿಸಿ ನೀ ಅದನ್ನು ಮಾಡಿದಿ ಅಂತಂದ್ರೆ ಅದು ನಿನ್ನ ಕಾರ್ಯ ಫಲಿಸುತ್ತದೆ ಅಂತ ಹೇಳಿದ್ಲು. ಅದಂದ್ರೆ ಯಾವ ಕಾರ್ಯ? ನೀನು BSc MSc B.Ed ಸ್ಟೂಡೆಂಟ್, ಯಾವುದನ್ನು ನೀನು ತಿಳ್ಕೊಳ್ಳಾರ್ದ ನೀನು ಒಪ್ಪಲ್ಲ. ಅದಕ್ಕೆ ನೀ ಅದು ಹೆಂಗೆ ನೀನು 100% ಒಪ್ಪಿಗೆ ಕೊಟ್ಟೆಲ್ಲ ಅಂತ ಅಂದ್ಕೊಂಡು ನಂಗೆ ಖುಷಿ ಆಯಿತು. ಹೌದು, ನಾನು ಯಾವುದಕ್ಕೂ ಆ ರೀತಿ ಬಗೆಕಿನ ಅಲ್ಲ, ನಾ ಸೈನ್ಸ್ ವಿದ್ಯಾರ್ಥಿ. ನನಗದು ಸರಿಯಾಗಿ ಅನಿಸಿದ್ದಕ್ಕೆ ನಾ ಇದು ಧ್ಯಾನವನ್ನು ನಾನು ಮುಂದುವರೆದೆ. ನಾ ಫಸ್ಟ್ ಏನು ಮಾಡಿದೆ, ನನ್ನಲ್ಲೇನು ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿದ್ದು, ಆ ಆರೋಗ್ಯದ ಸಮಸ್ಯೆ ನಿವಾರಣೆಗೆ ಈ ಧ್ಯಾನ ನನಗೆ ಭಾಳ ಅನುಕೂಲ ಆಯಿತು. ಫಸ್ಟ್ ನಾನು ಧ್ಯಾನವನ್ನು 1 ತಾಸು ನಾ ಮಾಡಿದೆ. ಆ 1 ತಾಸು ಹಾಗೆ 2 ತಾಸು ಹಾಗೆ 3 ತಾಸು ನಾ ಮಾಡ್ಕೊತ ಹೋದೆ. ನನಗೆ ಅದರಿಂದ ಉತ್ತಮವಾದ ಆರೋಗ್ಯ ನಾನು ಕಂಡುಕೊಂಡೆ. ನಾನು ಉತ್ತಮವಾದ ಆರೋಗ್ಯವನ್ನು ನಾನು ಕಂಡುಕೊಂಡೆಲ್ಲ, ಹಾಗೆ ನಾನು ಇತರರಿಗೂ ನಾನು ಈ ಧ್ಯಾನವನ್ನು ನಾನು ಹೇಳ್ಕೊಡ್ಬೇಕು ಅಂಥೇಳಿ ಅವರಿಗೆ ಮನಸ್ಸಾದ್ಕೊಂಡು ನನಗೇನಾಯ್ತು, 2022ರಲ್ಲಿ ನರಗಳು ಒಂದಕ್ಕೊಂದು ಜೋಡಣೆ ಆಗಿದ್ದು ಕೂಡ ನನಗಲ್ಲಿ ಹುಬ್ಬಳ್ಳಿ ಒಳಗೆ ಆಪ್ರೇಷನ್ ಮಾಡಿಸ್ಕೊಂಡ್ರು 6 ತಿಂಗಳಾದ್ರೂ ನನಗೆ ಅದು ಪೇನ್ ಕಡಿಮೆ ಆಗ್ಲಾರ್ದಕ್ಕೆ ನನಗೊಂದ್ಸರ್ತಿ ನಾ ವಿದ್ಯಾ ಜೊತೆ ಮಾತಾಡಿದಾಗ ಆಕೆ ಏನಂದ್ಲಿ, ಈ ಧ್ಯಾನ ಮಾಡು, ನಿನಗೆ ಎಷ್ಟು ಕಡಿಮೆ ಆಗುತ್ತೆ ಅಂತಂದ್ರೆ ನೀನಾ ನನಗೆ ಹೇಳಬಲ್ಲೆ ಅಂತಂದ್ರೆ ನಂಗೆ ಭಾಳ ಖುಷಿ ಅನಿಸ್ತು. 6 ತಿಂಗಳು ನಾನೆಲ್ಲ ಟ್ರೀಟ್ಮೆಂಟ್ ತೊಗೊಂಡೆ, ಎಲ್ಲ ಮಾಡಿದೆ. ಆ ನಂತರ ಏನು ಮಾಡಿದೆ, ಧ್ಯಾನಕ್ಕೆ ನಾನು ಮೊರೆ ಹೋದೆ. ಫಸ್ಟ್ ನಾ ಧ್ಯಾನದ ನಾನು ಅಲ್ಲೇ ವಿದ್ಯಾ ಅವರು ಮುಳುಗುಂದ ಓಣಿಯಲ್ಲಿ ಅಂಗನವಾಡಿ ಕೇಂದ್ರ ಐತಿ, ಅಲ್ಲೇ ಏನು ಮಾಡಿದ್ರು, ನಾನು ಅಲ್ಲೇ ಹೋದ್ಮೇಲೆ ಅವರು ಧ್ಯಾನವನ್ನು ಹೇಳ್ಕೊಡ್ತಿದ್ರು. ಆ ಧ್ಯಾನವನ್ನು ನೀವು ಹೇಳ್ಕೊಡ್ತಿದ್ರು. ಯಾವ ರೀತಿ ಹೇಳ್ಕೊಡ್ತಿದ್ರು ಅಂತಂದ್ರೆ, ನೋಡು, ಧ್ಯಾನವೇ ಉಸಿರೇ ನಮ್ಮ ಗುರು. ನಮಗೆ ಆಲೋಚನೆಗಳು ಬರುವುದು ಸಹಜ. ಆಲೋಚನೆಗಳತ್ತ ನಿಮ್ಮ ಗಮನವನ್ನು ಹರಿಸಬೇಡಿ. ನೀವು ಉಸಿರಿನ ಕಡೆ ಮಾತ್ರ ನೀವು ನಿಮ್ಮ ಗಮನವನ್ನು ಹರಿಸಿ. ಆಲೋಚನೆಗಳು ಬಂದರೆ ಅವು 10,000 ವಿಷಯಗಳನ್ನ ನಮ್ಮ ತಲೆಯಲ್ಲಿ ಸುಳಲಿತವಾಗಿ ಬರ್ತಾ ಹೋಗ್ತಾವ್. ಅವು ಮತ್ತೆ ಬಂದ್ರೆ ನಾವು ಮತ್ತೆ ತಲೆ ಕೆಡವಿ ಮತ್ತೆ ನಾವು ಉಸಿರಿನ ಕಡೆ ನೀವು ಧ್ಯಾನವನ್ನು ಕೊಡ್ತಾ ಹೋಗು. ನಿನ್ನ ಉಸಿರಿನ ಧ್ಯಾನ ಮೂಗಿನ ಕಡೆ, ನಿನ್ನ ಮೂಗು ನೇರವಾಗಿರುತ್ತಲ್ಲ, ಆ ಮೂಗಿನ ಕಡೆ ನೀ ಲಕ್ಷ್ಯವಿರಿಸಿ ನೋಡು. ಆ ನಂತರ ನೀ ಧ್ಯಾನವನ್ನ ಆನಾಪಾನಸತಿ, ಉಚ್ಛ್ವಾಸ, ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಜೊತೆಯಲ್ಲೇ ಇರುವುದು. ಆದ್ರಿಂದ ದೀರ್ಘವಾದ ಉಸಿರನ್ನ, ಸಹಜವಾಗಿ ಉಸಿರನ್ನ ನೀನು ತೆಗೆದುಕೊಳ್ಳು, ಸಹಜವಾದ ಉಸಿರನ್ನ ನೀನು ಕೆಳಗೆ ಬಿಡು. ಆ ನಂತರ ನಿನಗೆ ಯಾವ ರೀತಿ ಫಲಿತಾಂಶ ಕೊಡುತ್ತಾ ಅನ್ನೋದನ್ನ ನೀ ಆನಂತರ ಹೇಳು ಅಂತಂದ್ರು. 1 ವಾರ ಹೋಯ್ತು, ನನಗೆ ಭಾಳ ಸಂತೋಷ ಅನಿಸ್ತು ಅದರಿಂದ. ಆಮೇಲೆ ಭಾಳ ಸಂತೋಷ ಅನಿಸ್ತು, ಹಂಗಾರೆ ನಾನು ಅದನ್ನ ಮಾಡಬಲ್ಲೆ ಅಂತ ಹೇಳಿ 41 ದಿನ ನಾ ಮಂಡಲ ಧ್ಯಾನ ಮಾಡಿದೆ. ಆ ನಂತರ ಏನು ಮಾಡಿದೆ, ಅಲ್ಲಿ ನಮ್ಮ ಮನೆ ಹತ್ರ ಒಂದು ಸಂಕಪ್ಪಜನ ಮಠ ಐತಿ, ಅಲ್ಲೇ ನಾನೆಲ್ಲ ನಮ್ಮ ಓಣ್ಯಾಗಿನವ್ರಿಗೆ ಹಿಂಗಂತ ಹೇಳಿದೆ. ನನ್ನ ಸಮಸ್ಯೆ ಹೇಳ್ಕೊಂಡೆ, ಅದಕ್ಕೆ ಪರಿಹಾರ ಹೇಳ್ಕೊಂಡೆ. ಅವರೆಲ್ಲರೂ ಸಂತೋಷದಿಂದ ಬರ್ತೀನಿ ಅಂತಂದ್ರು. ಅವರಿಗೂ ಸಹಿತ ನಾವೇನ್ ಮಾಡಿದ್ವಿ, ವಿದ್ಯಾ ಮತ್ತು ಇನ್ನೊಂದು ಕುಂಬಾರ್ ಸರ್ ಅವರಿಬ್ರು ಬಂದು ನಮ್ಮ ಧ್ಯಾನದ ಬಗ್ಗೆ ಹೇಳ್ಕೊಟ್ರು. ನನಗೇನಾದ್ರು ಸಲಹೆ ಕೊಟ್ರು. ಅಲ್ಲಿಯೂ ಸಹಿತ ನಮ್ಮ ಓಣಗಿನವರು ಸಹಿತ ಏನ್ ಮಾಡಿದ್ರು, ಅವರಿಗೂ ನನ್ನ ಕಾಲ್ ಪೇನ್ ಇತ್ರಿ ಮೇಡಮ್ ಅವರ, ಆ ಕಾಲ್ ಪೇನ್ ನನಗೆ ಕಡಿಮೆ ಆಯ್ತು ಅಂತ ಹೇಳಿದ್ರು. ಬಟ್ ಮನುಷ್ಯರು ಒಂದಿಲ್ಲ ಒಂದು ಸಮಸ್ಯೆಯಲ್ಲಿ ತೊಳಲಾಡ್ತಾನ ಅದಾರ. ಆ ತೊಳಲಾಡೋಕುವಿಗೆ ಈ ಧ್ಯಾನ ಬಹಳ ಉತ್ತಮವಾದ ಔಷಧ ಅಂತ ನಾನು ಹೇಳ್ಬೋದು. ಸಾಕಷ್ಟು ಜನರು ತೊಂದರೆಗಳನ್ನ ಅನುಭವಿಸ್ತಾರ. ನಾನು ಧ್ಯಾನವನ್ನ ಮಾಡ್ತಾ ಇದ್ದೀನಿಲ್ಲ, ನೆಗಡಿ ಕೆಮ್ಮು ಅನ್ನೋ ಸದಾ ಇಲ್ಲ ರೀ, ನಾನು ಇದರಿಂದ ಭಾಳ ಆರೋಗ್ಯವಂತಳಿದ್ದೀನಿ. ಆಮೇಲೆ ನಾವು ಧ್ಯಾನಕ್ಕೆ 1 ತಾಸು, ನನಗೆ ಮನೆ ಹತ್ರ ಜನರು ಹೇಳ್ತಾರ, 1 ತಾಸು ಕೆಲಸ ಇರ್ಲಾರ್ದ ಕಣ್ಣು ಮುಚ್ಕೊಂಡು ಕೂಡ್ಬೇಕಲ್ಲ, ಇದು ಯಾಕೆ, ನಾನು ಕೆಲಸ ಮಾಡ್ತೀನಿ, ನನ್ನ ಕೆಲಸ ಆಗತ್ತಲ್ಲ ಅಂತ ಹೇಳಿ ಜನರು ಹೇಳಿದ್ರು. ಆದ್ರೆ ಅವ್ರಿಗೆ ಜನರು ಏನಂತ ಉತ್ತರ ಕೊಟ್ರು ಅಂತಂದ್ರೆ, ನೀನು 1 ತಾಸು ನೀವು ಕೆಲಸ ಮಾಡಿದ್ವಿ ಅಂದ್ರೆ ನಾವು 2ರಷ್ಟು ಕೆಲಸವನ್ನ ನಮ್ಗೆ ಧ್ಯಾನದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಅವರು ತಾವೇ ಕುಂತು ಮಾಡ್ತಾರ.
ಅನ್ನೋದಕ್ಕೆ ಈ ಧ್ಯಾನವೇ ಸಾಕ್ಷಿ. ನೀನು ಇದನ್ನು ಸರಿಯಾಗಿ ನೀ ಮಾಡ್ತಾ ಹೋದಿ ಅಂತಂದ್ರ ಈ ಕೆಲಸ ಸಹಿತ ಬ್ರಹ್ಮಶ್ರೀ ಪಿತಾಮಹರ ಮಾಡ್ತಾರ ಅಂತ ಹೇಳಿದ್ರು. ಅದು ಸತ್ಯ, ಅದು ಅಕ್ಷರಶಃ ಸತ್ಯನೂ ಆಯ್ತು. ಹಾಗಾಗಿ ನಾನು ಇದನ್ನ ಧ್ಯಾನವನ್ನ ಮಾಡ್ತಾ ಇದ್ದೀನಿ. ನನಗೆ ಬೆಳಿಗ್ಗೆ 4:15 ಯಾವುದೇ ಅಲಾರಮನ್ನು ಬೇಡ, ಅಲಾರಾಮ್ ಇಟ್ಕೊಳ್ಳಾರ್ದ ಕರೆಕ್ಟ್ 4:15 ನನಗೆ ಎಚ್ಚರ ಆಗೇ ಬಿಡ್ತೈತಿ. 4:15 ರಿಂದ 5:30 ಬೆಳಗ್ಗೆ ಮಾಡ್ತೀನಿ, ಸಾಯಂಕಾಲ 6 ರಿಂದ 7 ಗಂಟೆ ತನಕ ಮಾಡ್ತೀನಿ. ನನಗೆ ಧ್ಯಾನ ಭಾಳ ಒಳ್ಳೇದಾಗೈತಿ. ಆಮೇಲೆ ನನ್ನ ಜೀವನದಲ್ಲಿನೂ ಭಾಳ ಸುಧಾರಣೆ ಆಗೈತಿ. ನನಗೆ ಎಷ್ಟ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳ ಪರಿಹಾರವನ್ನ ನನ್ಗೆ ಬ್ರಹ್ಮಶ್ರೀ ಪಿತಾಮಹರ ತೋರ್ಸ್ಯಾರ ಅಂತ ಹೇಳಬಲ್ಲೆ. ಆಮೇಲೆ ನಾನು ಕೊಟ್ಟಂತಹ ಎಲ್ಲ 41 ಮಂದಿ ಜನರು ಸಹಿತ ಏನ್ ಮಾಡ್ಯಾರ, ಅವ್ರಿಗೂ ಸಹಿತ ಭಾಳ ಒಳ್ಳೇದಾಗೈತಿ. ನಾನು ಈ ಸಮಸ್ಯೆಯಿಂದ ನಾನು ಗೆದ್ದು ಬಂದೀನ್ರಿ ಮೇಡಮರ. ಅದಕ್ಕೆ ಹಿಂಗ ಈ ಜ್ಞಾನವನ್ನ ನಾನು ಇನ್ನೂ ಕೆಲವು ಮಂದಿಗೆ ಹಂಚ್ತೀನಿ. ನೀವು ಧ್ಯಾನದ ನೀವು ಧ್ಯಾನವಾದ ಮಹತ್ವತೆಯನ್ನ ನೀವು ಇನ್ನೂ ಕೆಲವು ಜನರಿಗೆ ಹೇಳಿದ್ರಿ ಅಂತಂದ್ರ ಈ ಜ್ಞಾನದ ಲಾಭ ನಿಮಗೆ 100% ಲಭಿಸುತ್ತ ಅಂತ ಹೇಳಿದ್ರು. ನಿಮ್ಗೆ ಯಾವುದೇ ರೀತಿ ಔಷಧ ರಹಿತ ಚಿಕಿತ್ಸೆ ಇದು. ಆಮೇಲೆ ಯಾವುದೇ ರೀತಿ ಶುಲ್ಕವಿಲ್ಲದೆ ಇರುವ ಧ್ಯಾನ ಇದು. ಹಾಗಾಗಿ ಇದು ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತದೆ. ಆಮೇಲೆ ನಾವು ಸಮತೋಲನ ಆಹಾರವನ್ನು ತೆಗೆದುಕೊಳ್ಬೇಕು. ಯಾವುದೇ ರೀತಿ ಇದಕ್ಕೆ ಸಸ್ಯಾಹಾರಿಗೆ ಭಾಳ ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಮಾಂಸಾಹಾರಿ ಬೆಳ್ಳುಳ್ಳಿ ನಾವು ಹಿಂಗೇನು ತಿಂದ್ವಿ ಅಂದ್ರೆ ಅದು ಏಕಾಗ್ರತೆಗೆ ಕೊರತೆ ಉಂಟಾಗತ್ತ. ಆದ್ರಿಂದ ಈಗ ಮಾಂಸಾಹಾರಿ ಈಗ ನಮ್ಮಲ್ಲಿ ಬರ್ತಕ್ಕಂಥವ್ರು ರಜಪೂತರು ಆಮೇಲೆ ಮುಸ್ಲಿಮ್ಸ್ ಇದ್ರು. ಮೇಡಮರ ನಮಗೆ ಧ್ಯಾನ ಏಕಾಗ್ರತೆ ಬರ್ತಾ ಇಲ್ಲಲ್ಲ ಯಾಕ ಅಂತೇಳಿ ನಾನೀಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ಪ್ರಾಣಿಗೆ ಮನುಷ್ಯನಿಗೆ ಏನ್ ವ್ಯತ್ಯಾಸ ಐತಿ? ಮನುಷ್ಯ ಏನ್ ಮಾಡ್ತಾನ? ಮಿಶ್ರಾರಿ ಮನುಷ್ಯ. ಅದೇ ರೀತಿ ನೋಡ್ರಿ ಪ್ರಾಣಿ ಏನ್ ಮಾಡ್ತೈತಿ? ಇನ್ನೊಬ್ರನ್ನ ಕೊಂದು ತಿಂತೈತಿ. ಅದರಲ್ಲೂ ಸಹಿತ ಮಾಂಸಾಹಾರಿನೂ ಐತಿ, ಸಸ್ಯಾಹಾರಿನೂ ಐತಿ, ಮಿಶ್ರಾಹಾರಿನೂ ಐತಿ. ಆದ್ರಿಂದ ಪ್ರಾಣಿಗಳಿಗಿಂತ ಮನುಷ್ಯ ವಿಭಿನ್ನ ಅದಾನ. ಮನುಷ್ಯ ವಿಚಾರವಂತ, ಜ್ಞಾನವಂತ. ಪ್ರಾಣಿಗಳು ಮತ್ತೊಂದು ಪ್ರಾಣಿಯನ್ನು ಕೊಂದು ತಿಂತಾವಲ್ಲ, ಅದಕ್ಕ ವಿವೇಚನಾ ಶಕ್ತಿ ಇಲ್ಲ. ನಾವು ವಿವೇಚನಾ ಶಕ್ತಿ ಉಳ್ಳವರು, ಜ್ಞಾನವಂತರು. ಆದ್ರಿಂದ ನೀವು ಇದನ್ನ ಕೆಲವು ದಿನ ಅಷ್ಟೇ ನೀವು ಮಾಡಿ ನೋಡ್ರಿ. ಆದ್ರೆ ಯಾವುದೇ ಮಾಂಸವನ್ನು ನೀವು ತಿನ್ನದೆ ನೀವು ಧ್ಯಾನವನ್ನು ಮಾಡಿದ್ರಿ ಅಂತಂದ್ರೆ ಏಕಾಗ್ರತೆ ನಿಮಗೆ ಫಲಿಸುತ್ತ ಅಂತ ಅಂದ್ಕೊಳ್ಳ. ಅವರೇ ಸಹಿತ ಅವರು ಏನ್ ಮಾಡಿದ್ರು, ಹಂಗಾರೆ ನಾವು ಮಾಡ್ಯಾರ ನೋಡೋಣಂತ ಏಕಾಗ್ರತೆ ಬರುತ್ತೆ ಏನ ಅಂತ ಹೇಳಿ ಅವರು ಪರೀಕ್ಷೆ ಮಾಡಿದ್ರು. ಅವ್ರು 10 ದಿವಸದಾಗ ನನಗೆ ಮತ್ತೆ ಅವರು ರಿಸಲ್ಟ್ ಕೊಟ್ರು. ಮೇಡಮ್ ಅವರ ನೀವು ಹೇಳ್ದಂಗೆ ಸರಿ ಆಯ್ತು, ನಾವು ಇದನ್ನ ಆದಷ್ಟು ನಾವು ಕಡಿಮೆ ಮಾಡ್ಲಿಕ್ಕೆ ನೋಡ್ತೀವಿ ಅಂತ ಹೇಳಿದ್ರು. ಈ ಧ್ಯಾನದಿಂದ ನಮಗೂ ಸಹಿತ ನನ್ನ ಕುಟುಂಬದವರಿಗೆ ಎಲ್ಲರೂ ನಾವೆಲ್ಲ ಕುಂತು ನಾವು ಮಾಡ್ತೀವಿ ಈ ಧ್ಯಾನವನ್ನ. ಸಾಯಂಕಾಲ 1 ಗಂಟೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರಿಂದ ಈ ಧ್ಯಾನ ನಮಗೆಲ್ಲರಿಗೂ ಅನುಕೂಲ ಆಗೈತಿ. ಆದ್ರಿಂದ ಇಲ್ಲಿ ಬೆಟಗೇರಿ ಭಾಗದಲ್ಲಿ ನಾವು ಯಾರ ಟ್ರೈನಿಂಗ್ ಅನ್ನ ತೆಗೆದುಕೊಂಡು ಬಂದೀವಿ ನೋಡು, ಅವರಿಗೂ ಸಹಿತ ನಾವು ಧ್ಯಾನದ ಮಹತ್ವತೆಯನ್ನ ತಿಳಿಸಿವಿ, ಧ್ಯಾನದ ಪರಿಚಯವನ್ನ ತಿಳಿಸಿವಿ. ಆಮೇಲೆ ಧ್ಯಾನದ ಬಗ್ಗೆ ಪಾಂಪ್ಲೆಂಟ್ಗಳನ್ನ ಹಂಚಿ ಎಲ್ಲರಿಗೂ ಧ್ಯಾನದ ವಿಚಾರಗಳನ್ನ ತಿಳಿಸಿ ನಾವು ಧ್ಯಾನದ ಮಹತ್ವತೆಯನ್ನು ಜನರಿಗೆ ತಿಳಿಸಿವಿ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಧ್ಯಾನ ಅತ್ಯಂತ ಒಳ್ಳೆಯದು, ಅತ್ಯಂತ ಉಪಯುಕ್ತತೆಯಿಂದ ಕೂಡಿದೆ ಅಂತ ಹೇಳಿ ನನ್ನ ಕೆಲವು ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.